ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಸಂಗೀತ. ವೀಕ್ಷಕರೇ, ಭಾರತೀಯರಿಗೆ ಹಸು ಕೇವಲ ಹಾಲು ಕೊಡುವ ಪ್ರಾಣಿಯಲ್ಲ, ಅದು ಎತ್ತಮ್ಮನಿಗೂ ಮಿಗಿಲು. ಗೋಮಾತೆ ಸಕಲ ದೇವಾದಿ ದೇವತೆಗಳ ಆವಾಸ ಸ್ಥಾನ. ಗೋ ಆಧಾರಿತ ಕೃಷಿ, ಪಂಚಗವ್ಯ, ಚಿಕಿತ್ಸಾಧಾರಿತ ಆರೋಗ್ಯ, ಗೋಬರ್ ಇಂಧನ ಅಲ್ಲದೆ ಇಂದಿಗೂ ಭಾರತೀಯ ಆರ್ಥಿಕ ವ್ಯವಸ್ಥೆಯ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ಗೋವಂಶ ಹೊಂದಿದೆ. ಭಾರತೀಯ ಸಂಸ್ಕೃತಿ ಕೃಷಿಗೆ ಆಧಾರ ಗೋವಂಶ. ಗೋ ರಕ್ಷಣೆ ರಾಷ್ಟ್ರ ರಕ್ಷಣೆ. ಇನ್ನು ಗೋ ಸಂರಕ್ಷಣೆಗೆ ನಾವೇನು ಮಾಡಬಹುದು? ಮೊದಲನೆಯದಾಗಿ ಗೋವಿನ ಹಾಲು, ಮೊಸರು, ತುಪ್ಪ, ಗವ್ಯೋತ್ಪನ್ನ, ಔಷಧಿ, ಸಾಬೂನು, ಫೇಶಿಯಲ್ ಬಳಕೆ ಇತ್ಯಾದಿಗಳ ಬಳಕೆ ಮಾಡುವುದು. ದಿನನಿತ್ಯ ನಿಮ್ಮ ಮಕ್ಕಳಿಂದ ಕನಿಷ್ಠ ದಿನಕ್ಕೆ ₹1 ಗೋ ಆಹಾರಕ್ಕೆ ಕಾಣಿಕೆ ಡಬ್ಬಿಗೆ ಸಮರ್ಪಣೆ ಮಾಡುವುದು. ಮಗುವಿನ ಜನ್ಮದಿನದಂತಹ ಸಂದರ್ಭದಲ್ಲಿ ಮಗುವನ್ನ ಗೋಶಾಲೆಗೆ ಕರೆದುಕೊಂಡು ಹೋಗಿ ಗೋ ಆಹಾರ ಸಮರ್ಪಿಸುವುದು. ಹಸುವನ್ನು ದತ್ತು ಸ್ವೀಕಾರ ಮಾಡಿ ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ದಿನದ ಅಥವಾ ಒಂದು ಹೊತ್ತಿನ ಗೋ ಆಹಾರದ ಜವಾಬ್ದಾರಿ ಪಡೆಯುವುದು. ಪಂಚಗವ್ಯಧಾರಿತ ಜೈವಿಕ ಕೃಷಿ ಉತ್ಪನ್ನ ಧಾನ್ಯ ಆಹಾರವನ್ನೇ ಬಳಸುವುದು. ಕನಿಷ್ಠ 1 ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಬಂಧು ಮಿತ್ರರೊಡನೆ ಗೋಶಾಲೆಗೆ ಭೇಟಿ ನೀಡಿ ಯಥಾಶಕ್ತಿ ಸೇವೆ ಮಾಡುವುದು ಸೇರಿದಂತೆ ಅನೇಕ ಕಾರ್ಯಗಳಿಂದ ನಾವು ಗೋರಕ್ಷಣೆ ಮಾಡಬಹುದು. ಆಧುನಿಕ ವಿಜ್ಞಾನದ ಸಂಶೋಧನೆಯ ಪ್ರಕಾರ ಗೋ ಹತ್ಯೆಯಿಂದ ಉಂಟಾಗುವ ಕಂಪನ ಅಲೆಗಳು ಪೃಥ್ವಿಯನ್ನು ಅಲುಗಾಡಿಸುವ ಪ್ರಬಲ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಭೂಮಂಡಲದ ಭೂಕಂಪ ಹಾಗೂ ಪ್ರಳಯಗಳಲ್ಲಿ ಗೋ ಹತ್ಯೆಯ ಪ್ರಭಾವವೇ ಹೆಚ್ಚು. ನಮ್ಮ ದೇಶದಲ್ಲಿರುವ ಕೃಷಿ ಭೂಮಿಯಲ್ಲಿ 78% ಭೂಮಿ ಒಬ್ಬರಿಗೆ 2 ಎಕರೆಗಿಂತ ಕಡಿಮೆ ಇದ್ದು, ಇಲ್ಲಿ ಯಾವುದೇ ಟ್ರ್ಯಾಕ್ಟರ್ ಅಥವಾ ಟೆಲ್ಲರ್ಗಳ ಅವಶ್ಯಕತೆಗಳಿಗಿಂತ ಗೋವುಗಳ ಅವಶ್ಯಕತೆಯೇ ಮುಖ್ಯ ಎಂಬುದನ್ನ 26/10/2015 ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ. ಭಾರತದಲ್ಲಿನ ಪ್ರತಿ 100 ರೈತರಲ್ಲಿ ಒಬ್ಬರಿಗೆ ಮಾತ್ರ ಟ್ರ್ಯಾಕ್ಟರ್ ಕೊಳ್ಳುವ ಶಕ್ತಿ ಇದೆ. 28% ರೈತರಿಗೆ ಟ್ರ್ಯಾಕ್ಟರ್ ಕೊಳ್ಳಲು ಸಾಧ್ಯವೇ ಇಲ್ಲ. ಇನ್ನುಳಿದ 70% ರೈತರ ಬಗ್ಗೆ ಚಿಂತಿಸಿ. ಪಶು ವೈದ್ಯಕೀಯ ಅನುಸಂಧಾನ ಸಂಸ್ಥೆ 300ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾರತೀಯ ಗೋತಳಿಗಳಲ್ಲಿ ರೋಗಾಣುಗಳನ್ನು ಭಕ್ಷಿಸುವ ಜೀವಕೋಶಗಳು ಇರುವುದರಿಂದ ನೈಟ್ರಸ್ ಆಕ್ಸೈಡ್ ನಾಶಪಡಿಸುವ ಶಕ್ತಿ ಇದೆ ಎಂದು ಹೇಳಿದ್ದಾರೆ. ಗೋಮೂತ್ರದಿಂದ ಕ್ಯಾನ್ಸರ್ನಂತಹ ರೋಗವನ್ನ ಗುಣಪಡಿಸಬಹುದು ಎಂಬುದನ್ನ ಸಂಶೋಧನೆಯಿಂದ ದೃಢೀಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಾಲಿನಲ್ಲಿ ವಿಟಮಿನ್, ಪ್ರೋಟೀನ್, ಖನಿಜ ತತ್ವ, ಅಮಿನೋ ಆಸಿಡ್ಗಳು ಕ್ಯಾನ್ಸರ್ ನಿವಾರಕ ಗುಣಗಳು ಹೊಂದಿದೆ. ಇನ್ನು ಗೋಮೂತ್ರದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ ಅಂಶ ಹೊಂದಿದೆ. ಆರೋಗ್ಯಕರ ಪರಿಸರಕ್ಕಾಗಿ ಗೋವಿನ ಅವಶ್ಯಕತೆ ಹಾಗೂ ಗೋ ಆಧಾರಿತ ಜೀವನ ಶೈಲಿಗಳು ತುಂಬಾ ಮುಖ್ಯ. ದೇಸಿ ಹಸು ಗೋವುಗಳ ದೈವ ಸ್ವರೂಪಿ ಮಾತ್ರವಲ್ಲ, ನಡೆದಾಡುವ ಔಷಧಾಲಯವೂ ಆಗಿದೆ. ಇಂತಹ ಪರಮ ಪೂಜ್ಯ ಕರ್ಮಯೋಗಿ ಗೋವಂಶದಿಂದ ಉಪಯೋಗಗಳನ್ನ ಪಡೆಯುವ ನಾವು ಅವುಗಳ ಬದುಕಿನ ಅಂತಿಮ ಕ್ಷಣದಲ್ಲಿ ಅವುಗಳ ರಕ್ಷಣೆ, ಜೀವಿತದ ಅಂತ್ಯದಲ್ಲಿ ಅಂತ್ಯ ಸಂಸ್ಕಾರಗಳ ನಿಟ್ಟಿನಲ್ಲಿ ಕಿಂಚಿತ್ತು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಹಾಗಾಗಿ ಗೋ ಭಕ್ತರೆ, ಬನ್ನಿ ನಾವೆಲ್ಲ ಒಂದುಗೂಡಿ ಗೋಘಾಟ್ ನಿರ್ಮಿಸೋಣ. ಮುದಿತನದಿಂದ ಅಥವಾ ಇನ್ಯಾವುದೇ ಕಾರಣದಿಂದ ಮರಣ ಹೊಂದಿರುವ ಗೋವುಗಳನ್ನ ಗ್ರಾಮೀಣರು ತಮಗೆ ಅರಿವಿಲ್ಲದೆ ಅಥವಾ ಅವಕಾಶವಿಲ್ಲದೆ ಅನಿವಾರ್ಯವಾಗಿ ಸಂಸ್ಕಾರ ಮಾಡದೆ ಹಾಗೆ ದೂರ ಎಸೆಯುವುದರಿಂದ ನಾಯಿ, ನರಿಗಳು ಹಾಗೆ ಹದ್ದುಗಳ ಆಹಾರವಾಗುವಂತಹ ಹೃದಯ ವಿದ್ರಾವಕ ಪರಿಸ್ಥಿತಿಯನ್ನ ಬದಲಿಸೋಣ. ನಾವೆಲ್ಲ ಗೋ ಭಕ್ತರು, ಗೋ ಪ್ರೇಮಿಗಳು ಒಂದಾಗಿ ಗೋಘಾಟ್ ನಿರ್ಮಿಸಿ ಅವುಗಳಿಗೆ ಸಂಸ್ಕಾರ ಮಾಡಿ ಆ ಸ್ಥಳದಲ್ಲಿ ಒಂದು ಗಿಡ ನೆಡುವ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಹೆಜ್ಜೆ ಮುಂದಿಡೋಣ. ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.